ಮನಸ್ಸಿಗೆ ಮತ್ತಷ್ಟು ನೋವು ಮಾಡಿಕೊಳ್ಳುವ ಬದಲು ತೋಟದ ಕಡೆ ಸುತ್ತಾಡ್ಕೊಂಡು ಹೋಗೋಣ ಅಂತ ಬಂದೆ. ಹಾಗೆ ಹೋಗ್ಬೇಡ, ತೇಜನ್ಗೆ ಬುದ್ಧಿ ತೆಗೆದುಕೊಂಡು ಹೋಗು ಅಂತ ಹೇಳಿದ್ರು, ಅದಕ್ಕೆ ಬಂದೆ. ಅದಕ್ಕೆ ನಿಮ್ಮನ್ನ ಇಷ್ಟು ಬೇಗ ಈ ಸ್ಥಿತಿಯಲ್ಲಿ ನೋಡ್ತೀನಿ ಅಂತ ನಾನು ಅನ್ಕೊಂಡಿರಲಿಲ್ಲ. ಎಲ್ಲವೂ ನಾವು ಬಯಸಿದ ಹಾಗೆ ನಡೆಯುವಂತಿದ್ರೆ ಕಾಣಲಾದ ದೈವ ಶಕ್ತಿಗೆ ಯಾರು ಹೆದರುತ್ತಾ ಇರಲಿಲ್ಲ, ಜಗತ್ತು ಕೂಡ ಹೀಗಿರುತ್ತಾ ಇರಲಿಲ್ಲ. ಅಂದಾಗ ಬಂದಿದ್ನೆಲ್ಲ ಧೈರ್ಯವಾಗಿ ಎದುರಿಸ್ಬೇಕಲ್ಪ. ನಡಿ, ಕೈ ತೊಳ್ಕೊಂಬ, ಊಟಕ್ಕೆ ಬನ್ನಿ. ಶಭಾಷ್, ಕೊನೆಗೂ ಭಿಕ್ಷುಗತ್ತಿ ಮಂತ್ರದೊಳಗೆ ನಡೆದೋಯ್ತು ಇಂತ ಹೇ ಕೃತ್ಯ. ಹೇ ದೇಶ, ನಿನಗೆ ಅಕ್ಕಿ ಏನಾಗಬೇಕು, ಅಕ್ಕಿಗೆ ನೀನು ಏನಾಗಬೇಕು, ಸ್ವಲ್ಪ ಅನುಭವಿತೆ ಇಲ್ಲಿ ತೇಕೆ ಮಾಡ್ಕೊಂಡು ನಿಂತಿಯಲ್ಲ. ಅದೇ ಇಲ್ಲಿ ಏನ್ ನಡೀತು ಅಂತ ತಿಳಿಲಾರದೆ ಬಾಯಿ ಬಂದಾಗ ಮಾತಾಡಬೇಡಿ. ಪ್ರತ್ಯಕ್ಷವಾಗಿ ಕಂಡಿನ ಮಗನ ಇಲ್ಲಿ ಆದ್ರ ಬಗ್ಗೆ ಹೆರಗಿನ ಮಕ್ಕಳ ನಡ್ರಿ ಪಂಚಾಯತಿ ಕಟ್ಟಿಗೆ. ಅಲ್ಲೇ ನಿಮ್ಮವ್ರೆ ಏನ್ ತೀರ್ಮಾನ ಕೊಡ್ತಾಳೆ. ನಾವಿಬ್ರು ತಪ್ಪು ದಾರಿ ತುಳಿದಿದ್ವಿ ಅಂತ ನೀವು ತಿಳಿದು ಈ ಪಂಚಾಯತಿ ಸೇರಿಸಿದ್ರೆ ಮರ್ಯಾದೆ ಹಾಳಾಗೋದು ನಂದಲ್ಲ, ಬಿಚ್ಚುಗತ್ತಿ ಮನೆತನದು. ದಯವಿಟ್ಟು ನಿಮ್ಮ ಕಾಲಿಗೆ ಬಿದ್ದು ಬೇಡ್ಕೊಳ್ತೀನಿ, ಪಂಚಾಯತಿ ಸೇರಿಸಬೇಡಿ. ಈ ಅರಿವು ತಪ್ಪು ಮಾಡೋದಕ್ಕಿಂತ ಮುಂಚಿತವಾಗಿ ಇರಬೇಕಾಗಿತ್ತು. ಮಾಡೋ ತಪ್ಪನ ಮಾಡಿ ಮನಿತನದ ಮರ್ಯಾದೆ ಮುಂದೆ ಬಂದೀಯ. ಚಂಡಿಗಳಿದೆ ಅವ್ರನ್ನ ಕರ್ಕೊಂಬಂತ ಇನ್ನು ಯಾಕೆ ಬರ್ಲಿಲ್ಲವ? ಚೆನ್ನಾಗಿ ಅವ್ರು ಬರ್ಲಿಲ್ಲ. ಮುಂದೆ ನಡೀರಿ, ಬರ್ತೀನಿ ಅಂತ ಹೇಳಿ. ಬರ್ಲಿ, ಅಷ್ಟೊತ್ತಿಗೆ ಬರ್ತಾರೆ, ಬರ್ಲಿ. ಇವತ್ತು ಅವ್ರು ಕೊಡೋ ತೀರ್ಮಾನ ಅವ್ರ ಜೀವನದೊಳಗೆ ಒಂದು ಹೊಸ ಮೈಲುಗಲ್ಲ ಆಗ್ಬೇಕು. ನಾನು ನೋಡ್ತೀನಿ. ಬಂದೇ ಬಿಟ್ರು. ಇಲ್ಲಿ ಸೇರಿರುವ ಸಮಸ್ತ ಜನರಿಗೆ ನನ್ನ ಹೃದಯಪೂರ್ವಕ ನಮನ. ತಾಯಿ, ಕೊಡು ಸರ್, ಕೊಡ್ರಿ ಅಡ್ಜಸ್ಟ್ ಮಾಡ್ಕೊಂಡು ಕೊಡ್ರಿ. ತಪ್ಪು ಮಾಡಿ ಆರೋಪಿ ಸ್ಥಾನದಲ್ಲಿ ನಿಂತಿರುವ ಇವರಿಬ್ಬರು ನಿಮ್ಮ ಸಂಬಂಧಿಕರೇ ಆಗಿರುವ ಕಾರಣ ದಯವಿಟ್ಟು ತಾವಿದ್ರಲ್ಲಿ ಯಾವುದೇ ರೀತಿಯ ಪಕ್ಷಪಾತವಿಲ್ಲದೆ ಸರಿಯಾದ ತೀರ್ಪು ಕೊಡಬೇಕಂತ ತಮ್ಮನ್ನು ವಿನಂತಿ ಪೂರ್ವಕವಾಗಿ ಬೇಡ್ಕೊಳ್ತಾ ಇದ್ದೀನಿ. ನ್ಯಾಯಾಧೀಶರಾಗಿ ಪೀಠದ ಮೇಲೆ ಕೂತ ನಾನು ಪೀಠದ ಮಹತ್ವ ನಡೆಯಲು ಸ್ವಾರ್ಥಪರವಾದ ತೀರ್ಪು ನೀಡಬಹುದೆಂಬ ಅನುಮಾನ ನಿಮಗೆ ನಾನೀಗಲೇ ಈ ಕ್ಷಣದಲ್ಲಿ ಈ ಪೀಠದಿಂದ ಕೆಳಗಿದ್ದೀನಿ. ನೀವು ಯಾರನ್ನಾದ್ರೂ ಆಯ್ಕೆ ಮಾಡಿ ಈ ಪೀಠದ ಮೇಲೆ ಕೂಡಿಸಬಹುದು. ದಯವಿಟ್ಟು ಪೀಠ ಬಿಟ್ಟು ಹೇಳ್ಬೇಡಿ. ನೀವು ಅಂತವ್ರಲ್ಲ ಅಂತ ಇಡೀ ಊರು ಜನಕ್ಕೆ ಗೊತ್ತಾಗೈತಿ. ಹೀಗಾಗಿ ನಿಮ್ಮನ್ನ ಪೀಠದ ಮೇಲೆ ಕುಂದಿರ್ಸ್ಯಾರ. ದಯವಿಟ್ಟು ನೀವೇ ತೀರ್ಪು ಕೊಡ್ಬೇಕು. ಸರಿ, ಹಾಗಾದ್ರೆ ನೀವೆಲ್ಲರೂ ನನ್ನ ಮೇಲಿಟ್ಟಿರುವ ನಂಬಿಕೆಗೆ ದ್ರೋಹ ಬಗೆಯಲಾದ ರೀತಿಯಲ್ಲಿ ಇವತ್ತಿನ ತೀರ್ಪನ್ನ ನಾವೆಲ್ಲ ಆ ತಾಯಿ ನಮ್ಮ ಬಾಯಿಂದ ನುಡಿಸುತ್ತಾರೆ. ಹೇಳಿ, ಆರೋಪಿಗಳಾರು? ಅವರು ಮಾಡಿದ ಆರೋಪವೇ? ಆ ಆರೋಪದ ಬಗ್ಗೆ ದೂರು ಕೊಟ್ಟವರು ಯಾರು? ತಾಯಿ, ಮೊದಲನೇ ಆರೋಪಿ ತಮ್ಮ ಮಗ, ಎರಡನೇ ಆರೋಪಿ ತಮ್ಮ ಮನೆಯ ಸೊಸೆ. ಆರೋಪಿ ಸ್ಥಾನದಲ್ಲಿರುವವರು ನನ್ನ ಮಗನಲ್ಲ, ಅವಳು ನನ್ನ ಸೊಸೆಯೂ ಅಲ್ಲ. ಸಂಬಂಧ ಏನೇ ಇದ್ರು ಮನೆ ಹೊತ್ತಿಲಿನ ಒಳಗೆ ಹೊರತು ಈ ನ್ಯಾಯಪೀಠದ ಮೇಲೆ ಕುಳಿತಾಗ ಅಲ್ಲ. ಹೇಳಿ, ಅವರು ಮಾಡಿರುವ ತಪ್ಪೇನು? ಇವರಿಬ್ಬರು ಯೌವನಾವಸ್ಥೆಯಲ್ಲಿರುವವರು ಏಕಾಂತ ಪ್ರದೇಶದಲ್ಲಿ ಯಾರೂ ಇಲ್ಲ ಅಂತ ತಿಳ್ಕೊಂಡು ಒಬ್ಬರನ್ನೊಬ್ಬರು ಒಪ್ಕೊಂಡು ವ್ಯಭಿಚಾರ ಇದ್ರ ಬಗ್ಗೆ ಏನ್ ಹೇಳ್ತೀಯಾ? ಅವ್ರು ಹೇಳ್ತಾರೆ ಹಾಗೆ ಇವರನ್ನ ಅಪ್ಕೊಂಡಿದ್ದೇನೋ ನಿಜ, ಆದ್ರೆ ಅದನ್ನು ನೋಡಿದ ಇವ್ರ ಮನಸ್ಸಿನಲ್ಲಿ ಹುಟ್ಟಿದ ಕಲ್ಪನೆ ಮಾತ್ರ ಸಂಪೂರ್ಣ ತಪ್ಪು. ಅಂದ್ರೆ ತೋಟಕ್ಕೆ ಇವ್ರು ನನಗೋಸ್ಕರ ಬುತ್ತಿ ತಂದಿರಬೇಕಾದ್ರೆ ಅಲ್ಲಿದ್ದ ಹಾವನ್ನು ಕಂಡು ಹೆದರಿ ನನ್ನ ಅಪ್ಕೊಂಡ್ರೆ ಹೊರತು ಬೇರೆ ನಾವು ದುರುದ್ದೇಶದಿಂದ ಅಲ್ಲ ತಾಯಿ. ಕಾಂಚನ, ಇದ್ರ ಬಗ್ಗೆ ಏನ್ ಹೇಳ್ತೀಯಮ್ಮ? ಇಷ್ಟಪಟ್ಟು ಮದುವೆಯಾಗಿ ಬಂದು ಮನೆತನದ ಕಣ್ಣಾಗಬೇಕಾದ ನಾನು ವಿಧಿಯ ಆಟಕ್ಕೆ ಸಿಲುಕಿ ವಿಧಿವಿ ಆದಿ ಅಂತ ಸಂಕಟ ಪಡೆದಿಲ್ಲ. ನಿರಪರಾಧಿ ಆದ ನಾನು ಇವರು ಹೇಳುತ್ತಿರುವ ಏನಿಲ್ಲ ಆರೋಪವನ್ನು ಕೇಳಿಸಿಕೊಂಡು ಬರೀ ಕಣ್ಣೀರನ್ನೇ ಸುರಿಸುತ್ತಾನೆ. ನೀನು ಕಣ್ಣೀರು ಸುರಿಸಿದ್ರೆ ನಿನ್ನ ಕಣ್ಣೀರಿಗೆ ಮರಳಾಗಿ ಕರಗಿ ನೀರಾಗಕ ನಾವೇನು ಉಪ್ಪಿನಿಂದ ತಯಾರಾದ ಗೊಂಬೆಗಳಲ್ಲ. ಕಣ್ಣೀರು ಸುರಿಸಿ ನಿಮ್ಮೆಲ್ಲರ ಮನಸ್ಸನ್ನು ಕರಗಿಸಿ ನನ್ನ ತಪ್ಪನ್ನೇ ಒಪ್ಪು ಅಂತ ಸಾಧಿಸಲು
ನನಗೆಲ್ಲೋ ಒಂದು ಕಡೆ ಅನುಮಾನ ಬರಕತ್ತೈತಿ. ಕುಲಕರ್ಣಿ, ಹಾಲಂತ ಅವ್ರ ಮನಸ್ಸಿನಾಗ ಹಾಲ ಹೊಲ ಆಯ್ತಂತ ಅನುಮಾನ ಪಟ್ಟು ಜನ ಅವ್ರ ಮೇಲೆ ಇಟ್ಟಿರೋ ನಂಬಿಕೆನ ಹಾಳು ಮಾಡಬೇಡ. ನೀನು ಮಾಡಿದ ಒಂದು ತಪ್ಪಿನಿಂದಾಗಿ ನಾವೆಲ್ಲರೂ ತಲೆ ತಗ್ಗಿಸುವಂತಾಯಿತು. ನೋಡಿ ಮಧುವಂತಿಕಾ ದೇವಿಯವರೇ, ಇವರಿಬ್ಬರು ಏಕಾಂತ ಪ್ರದೇಶದಲ್ಲಿ ಅಪ್ಪಿಕೊಂಡು ನಿಂತಂದ ಇವರಷ್ಟೇ ಅಲ್ಲ, ನಾನು ಕೂಡ ಪ್ರತ್ಯಕ್ಷವಾಗಿ ನನ್ನ ಕಣ್ಣಾರೆ ಕಂಡಿದ್ದೇನೆ. ಪ್ರತ್ಯಕ್ಷ ಕಂಡರು ಪ್ರಮಾಣಿಸಿ ನೋಡಬೇಕು ಅಂತ ಹಿರಿಯರು ಹೇಳಿದ್ದಾರೆ. ಅವರಿಬ್ಬರು ಅಪ್ಪಿಕೊಂಡು ನಿಂತ ಮಾತ್ರಕ್ಕೆ ತಪ್ಪೇ ಮಾಡಿದ್ರು ಅಂತ ಹೇಳಲಿಕ್ಕಾಗುತ್ತೆ? ಅವರಿಬ್ಬರ ಅಪ್ಪುಗೆ ಇಲ್ಲಿ ಬಂಧುತ್ವದ ಪ್ರೇಮ ಏಕಿರಬಾರದು? ಅದು ಬಾಂಧವ್ಯದ ಬೆಲೆಯನ್ನು ತಿಳಿದುಕೊಂಡವರಿಗೆ ಮಾತ್ರ ಈ ಮಾತು ಅನ್ವಯಿಸುತ್ತದೆ. ಮೇಲಾಗಿ ಇವರಿಬ್ಬರ ಜೀವನದ ಬುನಾದಿ ಪವಿತ್ರವಾದ ಬಿಚ್ಚುಗತ್ತೆ ಮನೆತನದ್ದೇನಲ್ಲ. ಇವರಿಗೆ ದೊಡ್ಡ ಸಂಸ್ಕಾರ ಅದು ಬಿಚ್ಚುಗತ್ತೆ ಮನೆತನದ್ದು. ಕಮಲ ಹುಟ್ಟಿದ್ದು ಕೆಸರಿನಲ್ಲಾದರೂ ಅದರ ವಾಸಸ್ಥಾನ ಮಹಾಲಕ್ಷ್ಮಿಯ ಮಂದಿರವನ್ನದನ್ನ ಯಾವ ಕಾಲಕ್ಕೂ ಮರಿಬೇಡ. ಇರಬಹುದು, ಆದರೆ ಇವರಿಬ್ಬರು ತಾರುಣ್ಯ ತುಂಬಿದ ಹೊಸ್ತಿಲಲ್ಲಿ ನಿಂತವರು. ಹೆಣ್ಣು ಅಂದ್ರ ಬೆಣ್ಣೆ ಇದ್ದಂಗ, ಗಂಡು ಅಂದ್ರ ಬೆಂಕಿ ಇದ್ದಂಗ. ಈ ಹೆಣ್ಣೆಂಬ ಬೆಣ್ಣೆ ಬೆಂಕಿ ಅಂತ ಗಂಡನ್ನ ಅಪ್ಪಿಕೊಂಡು ನಿಂತಾಗ ಕರಗದೇ ಇರುತ್ತೆ ಅನ್ನೋದಿಕ್ಕೆ ಏನಿದೆ ಆಧಾರ? ಯಾಕೆ? ಹೆಣ್ಣಾದ ಅತ್ತಿಗೆ ಗಂಡಸಾದ ಮೈದುನನ್ನ ಅಪ್ಪಿಕೊಳ್ಳುವುದಿಲ್ಲ. ಹೆಣ್ಣಾದ ತಂಗಿ ಗಂಡಸಾದ ಅಣ್ಣನನ್ನ ಅಪ್ಪಿಕೊಳ್ಳುವುದಿಲ್ಲ. ಹೆಣ್ಣಾದ ತಾಯಿ ಗಂಡಸಾದ ಮಗನನ್ನ ಅಪ್ಪಿಕೊಳ್ಳಲಿಲ್ವೇ? ಅಂತ ಪವಿತ್ರ ಹೃದಯ ಇವುದಾಗಿದ್ರೆ ಏಕಾಂತ ಸ್ಥಳದಲ್ಲಿ ಹೇಗೆ ಇಂಥ ನೀಚ ಕೃತಿಗೆ ಮುಂದಾಗ್ತಾ ಇದ್ದು? ಅಲ್ಲಮ್ಮ, ಇವನೇನು ನಿನ್ನ ಬಟ್ಟೆಯಲ್ಲಿ ಹುಟ್ಟಿದ ಮಗನ ಅಲ್ಲ, ಹುಟ್ಟಿದಾಗಲೇ ತಂದೆ ತಾಯಿಗಳಿಗೆ ಬೇಡವಾಗಿ ಕಸದ ತೊಟ್ಟಿಯಲ್ಲಿ ಬಿದ್ದವನು. ಕಾರಣ ಅದೇ ಗುಣ ಧರ್ಮವನ್ನು ಮನಸ್ಸಿನಲ್ಲಿ ತುಂಬಿಕೊಂಡು ಇಂಥ ನೀಚ ಕೃತಿಗೆ ಮುಂದಾಗಿದ್ದಾನೆ. ಒಂದು ತಾಟಿನಲ್ಲಿ ಮುಗುಳುವ ಮಹಾ ತಾಯಿ ಗಂಡನಿವನು. ಕೆಳಗೆ ಬಿದ್ದವರನ್ನು ಕಟ್ಟಿದವನಿಗೆ ಮಹಾಸಾತ್ವಿಕನಲ್ಲ. ಜನ ಮಾತಿಗೆ ಬೆಂಬಲಿಸ್ತಾ ಇದ್ದಾರಂತ ಅವಳ ಜನ್ಮ ವೃತ್ತಾಂತವನ್ನು ಮಾತಾಡಬೇಡ. ತಾಯಿ, ಇಂತಹ ಸಮಯದಲ್ಲಿ ತಪ್ಪು ಮಾಡಿದವರ ಗುಣಾವಗುಣಗಳನ್ನು ಪರಿಗಣಿಸಬೇಕು ಅಂತ ನನ್ನ ವಿನಂತಿ. ಮೇಲಾಗಿ ಇವರಿಬ್ಬರ ಸಂಬಂಧ ಅತ್ತಿಗೆ ಹಾಗೂ ಮೈದುನರದು ಅನ್ನೋದು ನೀವು ತಿಳ್ಕೋಬೇಕ್ರವ, ತಿಳ್ಕೋಬೇಕು. ಇದು ನಾನ್ ತಿಳ್ಕೊಂಡೇನ ಒಂದು ಪ್ರಯೋಜನ? ಅವ್ರ ಮೇಲೆ ಅಪವಾದ ಹೊರಿಸಬೇಕಾದ್ರೆ ನೀವೆಲ್ಲ ತಿಳಿದುಕೊಂಡಿದ್ರೆ ಈ ಪ್ರಕರಣ ಇಷ್ಟೊಂದು ದೀರ್ಘಕ್ಕೆ ಬರ್ತಿರ್ಲಿಲ್ಲ. ನೋಡಿ, ನಾವೆಲ್ಲ ದೈವದವರು ಸೇರ್ಕೊಂಡು ಅವರಿಬ್ಬರನ್ನ ರೂಪಿಷ್ಟ ಅಂದಾಗ ನಿಲ್ಲಿಸಿವಿ. ಅಂದಾಗ ಅವರಿಬ್ಬರಿಗೂ ಶಿಕ್ಷೆ ಕೊಡಬೇಕಾದದ್ದು ನಿಮ್ಮ ಧರ್ಮ. ಅದ್ರ ಬದಲ ಹೌದು, ತಪ್ಪು ಮಾಡಿದವರಿಗೆ ಶಿಕ್ಷೆ ಆಗಲೇಬೇಕು. ಇಲ್ಲಾಂದ್ರೆ 3 ಜನ ತಪ್ಪು ಮಾಡೋದಕ್ಕೆ ನಾವೇ ಅವರಿಗೆ ಅವಕಾಶ ಮಾಡಿಕೊಟ್ಟು. ಮೇಲಾಗಿ ಊರು ಚೆಂಡಿಗೆ ಒಂದು ನ್ಯಾಯ, ಬೆಚ್ಚುಗತ್ತೆ ಮನೆತನಕ ಒಂದು ನ್ಯಾಯ ಅನ್ನುವಂಗೆ ಆಗಬಾರ್ದು. ಆರೋಪಿಗಳು ಯಾರೇ ಆಗಿರಲಿ ಅವರಿಗೆ ಕಠೋರವಾದ ಶಿಕ್ಷೆ ಕೊಡಲಿಕ್ಕೆ ಬೇಕು. ಹೌದು, ಶಿಕ್ಷೆ ಆಗಲೇಬೇಕು. ಸರಿ, ಹಾಗಾದ್ರೆ ನೀವೆಲ್ಲರೂ ಸೇರಿ ಇವರು ತಪ್ಪು ಮಾಡಿದ್ದಾರೆ ಅಂತ ಹೇಳ್ತಿರ್ಬೇಕಾದ್ರೆ ಇಲ್ಲ ಅಂತ ನಾನು ವಾದ ಮಾಡಿ ಕೊಡ್ತೀನಿ. ಇವರು ಮಾಡಿದ ತಪ್ಪಿಗೆ ಇವರಿಗೆ ಸರಿಯಾದ ಶಿಕ್ಷೆಯನ್ನೇ ಕೊಡ್ತೀನಿ. ಅಂದರೆ ಎಷ್ಟು ದಿನ ಇವಳು ನನ್ನ ಮನೆಯ ಮಗಳಾಗಿದ್ದಳು, ಇನ್ನು ಮುಂದೆ ಈ ಬಿಚ್ಚು ಹತ್ತಿ ಮನೆತನದ ಸೊಸೆಯಾಗ್ತಾಳೆ. ತೇಜ, ಆ ದೇವಿ ಮುಂದಿನ ವರ್ಷದ ತಪ್ಪಿಗೆ ದಾರ ಬಿಡುತ್ತೇನೆ. ಓರ್ವ ವಿಧವೆ ಹೆಣ್ಣಿಗೆ ನಿನ್ನಿಂದ ಮಾಂಗಲ್ಯ ಭಾಗ್ಯನ? ಯಾಕೆ ಸಿಗಬಾರ್ದು? ಅವಳೇನು ಮನುಷ್ಯರಲ್ಲಿ ಉಪ್ಪು ಹುಡಿ ಖಾರ ತಿಂದಿ ಹೆಂಡತಿ ಸತ್ತ ನಂತರ ಗಂಡು ಮತ್ತೊಂದು ಮದುವೆ ಆದ್ರೆ ಅದು ತಪ್ಪಲ್ಲ. ಗಂಡ ಸತ್ತ ನಂತರ ಹೆಣ್ಣು ಮತ್ತೊಂದು ಮದುವೆ ಆದ್ರೆ ಅದು ನಿಮ್ಮ ದೃಷ್ಟಿಯಲ್ಲಿ ತಪ್ಪೇನು? ಆದರೆ ಇವನು ಇವಳ ಪಾಲಿಗೆ ಮೈದುನ. ಈ ಪರಿಜ್ಞಾನ ಅವರಿಬ್ಬರು ಅಡ್ಡದಾರಿ ತುಳಿದಿದ್ದಾರೆ ಅಂತ ಹೇಳುವಾಗ ಎಲ್ಲಿಗೆ ಹೋಗಿದ್ದ? ತಾಳಿ ಕಟ್ಟಲು ಮಾತ್ರ ಅತ್ತಿಗೆ ಮೈದುನರ ಸಂಬಂಧ ಅಡ್ಡ ಬರುತ್ತೆ. ಸರ್ಸದ ಲಾಭದ ಅಪಾರ ಹೊರಬೇಕಾದ್ರೆ ಅಡ್ಡ ಬರೋದಿಲ್ವೇನು? ತಾಯಿ, ಮದುವೆ ಅನ್ನುವ ಪವಿತ್ರ ಬಂಧನವನ್ನ ಈ ರೀತಿ ಹಗುರವಾಗಿ ಕಾಣಬೇಕವಾ? ಅವರಿಬ್ಬರು
ಅವರಿಬ್ಬರ ಪವಿತ್ರ ಬಾಂಧವ್ಯದ ಬೆಲೆ ಎಂದರೆ ಇದೆ. ಓರ್ವ ವಿಧವಾ ಹೆಣ್ಣಿಗೆ ಇಂಥ ಏಕಾಂಗಿ ಆಗಿ ಬೆಳೆಯುತ್ತದೆ. ಅವಳು ಇನ್ನೊಂದು ಮದುವೆ ಆಗಲು ಅವಕಾಶ ಕೊಡಿ. ಅವನ ಜೀವನದ ಹೆಣವನ್ನಾಗಿಸಬೇಕಂತ ಮಾಡಿದರೆ ಇಲ್ಲ, ನಾನು ಬದುಕಿರುವವರೆಗೂ ಅದೆಂದಿಗೂ ಸಾಧ್ಯವಿಲ್ಲ. ಇವರಿಬ್ಬರ ಮದುವೆಗೆ ನನ್ನ ಒಪ್ಪಿಗೆ ಇಲ್ಲ. ನಿನ್ನ ಒಪ್ಪಿಗೆ ನನಗೆ ಬೇಕಾಗಿಲ್ಲ. ಇದಕ್ಕೆ ಒಪ್ಪಿಗೆ ನೀಡಲು ಬೇರೆ ಹಿರಿಯರಿದ್ದಾರೆ. ಪೂಜ್ಯ ತಂದೆ ತಾಯಿಗಳು, ಇಲ್ಲಿವರೆಗೂ ನಡೆದ ವಾದ ವಿವಾದವನ್ನು ಕಿವಿಯಾರಿ ಕೇಳಿದ್ದೀನಿ. ಒಂದು ವಿಧವಾ ಹೆಣ್ಣು ಒಂಟಿಯಾಗಿ ಬದುಕೋದು ಎಷ್ಟು ಕಷ್ಟ ಅನ್ನೋದನ್ನ ಕಣ್ಣಾರೆ ಕಂಡಿದ್ದೀನಿ. ಇನ್ನು ಮುಂದಾದ್ರೂ ಇಂಥ ಹೆಣ್ಣುಗಳ ಜೀವನ ಆಶಾದಾಯಕವಾಗಿ ಬೆಳಗಲಿ ಅಂತ ನಾನೀ ತೀರ್ಮಾನ ತೆಗೆದುಕೊಂಡಿದ್ದೀನಿ. ನನ್ನ ತೀರ್ಮಾನ ಸರಿ ಎನಿಸಿದರೆ ಚಪ್ಪಾಳೆ ತಟ್ಟುವ ಮೂಲಕ ಒಪ್ಪಿಗೆ ಸೂಚಿಸಬೇಕಂತ ನೀವೆಲ್ಲರೂ ಕೈ ಮುಗಿದು ಬೇಡಿಕೊಳ್ಳಿ. ಬೇಜ, ಇನ್ನೇಕೆ ತಡ?